ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕರ್ಷ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಾರಿ, ನನಗೆ ವಿಡಿಯೋ ಹಾಕೋದಕ್ಕೆ ಲೇಟ್ ಆಗ್ತಾಯಿದೆ. ಸೊ ಇದು ವೀಕೆಂಡ್ ಅಂತ ನಾವು ವಿಲೇಜ್ಗೆ ಹೋಗಿದ್ವಿ ಫ್ರೆಂಡ್ಸ್, ನಮ್ಮ ಅತ್ತೆ ಊರಿಗೆ. ಸೊ ಅಲ್ಲಿ ಅಮಾವಾಸ್ಯೆ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಕಲ್ಲೊಳಿದು ಇದೆ ಫ್ರೆಂಡ್ಸ್, ಹೊಳೆ ಇದೆ. ಸೊ ಅಲ್ಲಿ ಅಮಾವಾಸ್ಯೆಗಂತ ನಾನು, ನನ್ನ ಹಸ್ಬೆಂಡ್ ಪ್ಲಸ್ ನನ್ನ ಮಕ್ಕಳು ಪ್ಲಸ್ ನಮ್ಮ ಬಾವನ ಮಕ್ಕಳೆಲ್ಲ ಸೊ ಗಾಡಿನಲ್ಲಿ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಇದು ಒಂದು ಸಂಡೇ ಹೋಗಿದ್ವಿ, ಅಮಾವಾಸ್ಯೆ ಇತ್ತು ಅಂತ. ನಂಗೆ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಹೊರಪಡಿಸೋರು ಇದು ಪ್ರದರತ್ತ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಅಮಾವಾಸ್ಯೆ ಇದ್ದಾಗ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ನದಿ ಹತ್ರ ಬಂದುಬಿಟ್ಟು ಸ್ನಾನ ಮಾಡಿ ಈ ಥರ ಎಲ್ಲ ಇಟ್ಟು ಅದು ಇದೆಲ್ಲ ಬಾಳೆಹಣ್ಣು ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಆಮೇಲೆ ನದಿಯಿಂದ ಒಂದು ಬಾಟ್ಲಿ ನೀರು ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್ ಮನೇಲಿ. ಅಮಾವಾಸ್ಯೆಗೆಲ್ಲ ಇದು ನಮ್ಮ ಚಿಕ್ಕೋಡಿ ಸೈಡು ಈ ಥರ ಮಾಡೋದು ಒಂದು ಟ್ರೆಡಿಷನ್ ಇದೆ ಫ್ರೆಂಡ್ಸ್. ನಾವು ಕೂಡ ಮನೆಯಿಂದ ನಮ್ಮ ಅತ್ತೆ ಬಾಳೆ ಕೊಟ್ಟು ಕಳಿಸಿದ್ರು, ಆಮೇಲೆ ಪೂಜೆ ಮಾಡಲಿಕ್ಕೆಲ್ಲ ಕೊಟ್ಟು ಕಳಿಸಿದ್ರು. ಅಮಾವಾಸ್ಯೆ ಇದೆ ಅಂತ ಬಂದುಬಿಟ್ಟು ಗಾಡಿನೆಲ್ಲ ತೊಳೆದ್ಬಿಟ್ಟು, ಸೊ ಇದು ನೋಡಿ ಫ್ರೆಂಡ್ಸ್, ಇಲ್ಲಿದೆ ಗಾಡಿ ನಿಂತಿದ್ದಾರೆ. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ನನ್ನ ಮಗಳು ನನ್ನ ಮಗ ಇದು ಮಾಡ್ತಾಯಿದ್ದಾರೆ. ನಾನು ಹಾಗೆ ಎಲ್ಲರದು ಒಂಥರ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನದಿ ಸಮ್ಮರ್ ಅಂದರೆ ತುಂಬ ವೆಕೇಷನ್. ಇದು ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ, ನನ್ನ ಮಗ ನನ್ನ ಮಗಳು ಎಲ್ಲ ಇದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಏನೋ ನೀರು ತೊಗೊಂಡು ಬರ್ಲಿಕ್ಕೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ನೀರಲ್ಲಿ ಆಡೋದು, ನನ್ನ ಮಗನಿಗೂ ಅಷ್ಟೇ. ಸೊ ನನ್ನ ಹಸ್ಬೆಂಡ್ಗೆ ಗಾಡಿ ತೊಳಿಲಿಕ್ಕೆ ಅವ್ರು ನೀರು ತೊಗೊಂಡು ಬಂದು, ನನ್ನ ಬಾವನ ಮಗನೂ ಇದ್ದಾನೆ ಫ್ರೆಂಡ್ಸ್. 3 ಜನ ಸೇರಿಬಿಟ್ಟು ಗಾಡಿ ತೊಳಿಲಿಕ್ಕೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಚೆನ್ನಾಗಿ ಗಾಡಿ ತೊಳಿತಾ ಇದ್ದಾರೆ. ಸೊ ಪ್ರತಿ ಅಮಾವಾಸ್ಯೆಗೆ ನನ್ನ ಹಸ್ಬೆಂಡ್ ಗಾಡಿ ತೊಳಿತಾರೆ ಫ್ರೆಂಡ್ಸ್. ಇದು ಸೊ ವೀಕೆಂಡ್ ಇದೆ ಅಂತ ಊರಿಗೆ ಹೋಗಿದ್ವಲ್ಲ, ಸೊ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಬಂದಿದ್ವಿ. ಸೊ ನದಿಗೆ ಬಂದುಬಿಟ್ಟು ಗಾಡಿನೆಲ್ಲ ತೊಳೆದ್ಬಿಟ್ಟು ನದಿನಲ್ಲಿ ಸ್ನಾನ ಮಾಡಿಬಿಟ್ಟು ಫ್ರೆಂಡ್ಸ್ ನೋಡಿ ತುಂಬ ಮಜಾ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲ. ನನಗೂ ಫ್ರೆಂಡ್ಸ್ ನೀರಂದರೆ ತುಂಬ ಇಷ್ಟ. ಐ ಥಿಂಕ್ ನಿಮಗೂ ಎಲ್ಲ ಇಷ್ಟ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿ ನನ್ನ ಮಗ ಹಿಂಗೆ ನೀರಲ್ಲಿ ಆಡ್ತಾ ಇದ್ದಾನೆ ಇವಾಗ. ಇಷ್ಟು ದೊಡ್ಡ ಇದೆ ನೋಡಿ ಫ್ರೆಂಡ್ಸ್ ಇದು. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೆ. ಇದು ನೋಡಿ ಫ್ರೆಂಡ್ಸ್, ಇದು ದತ್ತ ಮಂದಿರ ಅಂತ. ಸೊ ಇದಿರೋದು ಎಕ್ಸಂಬಾಯಿಂದ ಮುಂದೆ ಫ್ರೆಂಡ್ಸ್, ಅಂದರೆ ಕಲ್ಲೋಳು ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಚಿಕ್ಕೋಡಿ ನಿಯರ್ ಈ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹೋಗ್ಬೋದು ಫ್ರೆಂಡ್ಸ್ ನೀವು. ಚೆನ್ನಾಗಿದೆ ನೋಡಿ, ಸಮ್ಮರಲ್ಲಿ ತುಂಬ ಇದಕ್ಕೆ ದತ್ತ ಮಂದಿರ ಅಂತ. ಇಲ್ಲಿ ಮೇಲ್ಗಡೆಯಿಂದ ಫ್ರೆಂಡ್ಸ್ ನೀವು ವ್ಯೂ ಮಾಡಿದರೆ ಕೆಳಗಡೆ ಹೊಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್. ಇದು ಗುಡಿ ಇದು ನೋಡಿ, ನದಿ ಇದೆಯಲ್ಲ, ನದಿ ಸೈಡಿಗೆ ಈ ಥರ ಒಂದು ಗುಡಿ ಇದೆ ಫ್ರೆಂಡ್ಸ್. ಇದು ದತ್ತ ಮಂದಿರ ಅಂತಾರೆ. ಸೊ ಇದಕ್ಕೆ 2 ಸೈಡ್ ಇದು ಇದೆ ಫ್ರೆಂಡ್ಸ್. ಈ ಸೈಡಿಂದನೂ ನಾವು ಬರ್ಬೋದು, ಪ್ಲಸ್ ಕೆಳಗಿಂದನೂ ಬರ್ಬೋದು ಫ್ರೆಂಡ್ಸ್, ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಇನ್ನೊಂದು ರೂಟ್ ಇದೆ, ಮೇಲ್ಗಡೆ ಬಂದು ಅಲ್ಲೇ ಒಂದು ಸಣ್ಣ ರೋಡ್ ಇದೆ ಫ್ರೆಂಡ್ಸ್. ಇದು ಪ್ರದಕ್ಷಿಣೆ ಆಗ್ತಾ ಇರೋದು. ಸೊ ಎಲ್ಲರೂ ಒಂದು ಪ್ರದಕ್ಷಿಣೆ ಆಗ್ತಾ ಇದ್ವಿ ಫ್ರೆಂಡ್ಸ್ ಇದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ, ಸಾರಿ ನನ್ನ ಹಸ್ಬೆಂಡು ನನ್ನ ಮಕ್ಕಳೆಲ್ಲ ಸೈಡ್